ಹೊರಗಡೆ ಮಳೆ ವಾತಾವರಣ, ಹಾಗೆ ಬಿಸಿ ಬಿಸಿ ಹಲಸಿನ ಹಣ್ಣಿನ ಗಟ್ಟಿ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಇವತ್ತು ಸ್ಪೆಷಲ್ ಹಲಸಿನ ಹಣ್ಣಿನ ಗಟ್ಟಿ ಹೇಗೆ ಮಾಡುವ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ನಾವು ಸಾಗುವಾನಿ ಮರದ ಎಲೆ ತಗೊಳ್ಲಿಕ್ಕೆ ಅಂತ ಹೋದ್ವಿ, ನಾನು ಮತ್ತು ಅಪ್ಪ. ಸಾಗುವಾನಿ ಮರದ ಎಲೆಯಲ್ಲೇ ಹಲಸಿನ ಗಟ್ಟಿ ಮಾಡೋದಂತೆ, ಅದು ಕಲರ್ ಬರ್ತದಂತೆ ಚೆನ್ನಾಗಿ. ಹಾಗಾಗಿ ಮುಂಚೆ ಚಿಕ್ಕದ್ರಲ್ಲಿ ಇರುವಾಗ ಮನೆ ಆಟ ಆಡುವಾಗೆಲ್ಲ ಈ ಮರದ ಎಲೆಯಲ್ಲಿ ಚಚ್ಚಿಕೊಂಡು ಇದರ ರಸದಲ್ಲಿ ಸಾಂಬಾರು ಅದು ಇದೆಲ್ಲ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ ಆ ಟೈಮ್. ಈ ಎಲೆ ನೋಡುವಾಗ ಅದನ್ನೇ ನೆನಪಾಗ್ತಿತ್ತು. ಮೇಲೆ ಇದ್ದ ಸೈಡಲ್ಲೆಲ್ಲ ಅಪ್ಪನೇ ತಗೊಂಡು ಕೊಟ್ಟರು. ನೋಡಿ ಇಷ್ಟಿದೆ ಈಗ ನನ್ನ ಕೈಯಲ್ಲಿ, ಇಷ್ಟೇ ನನ್ನ ಅಪ್ಪನ ಕೈಯಲ್ಲಿ ಸಹ ಇತ್ತು. ಮತ್ತು ಅದಾದಮೇಲೆ ಹಲಸಿನ ಹಣ್ಣಿನ ಸೊಳ್ಳೆ ಬಿಡಿಸ್ಲಿಕ್ಕೆ ಇತ್ತು. ಆಲ್ಮೋಸ್ಟ್ ಬಿಡಿಸಾಗಿದೆ, ಅಮ್ಮ ಬಿಡಿಸ್ತಾ ಇದ್ರು. ಅದನ್ನು ಫಸ್ಟ್ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು, ಬೆಲ್ಲ ಹಾಕಿ. ನೋಡಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ. ಇದಕ್ಕೆ 5 to 6 hours ನೆನೆಸಿಟ್ಟ ರೇಷನ್ ಅಕ್ಕಿ ತಗೊಂಡಿದ್ದೇವೆ. ಇದು ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು. ಗ್ರೈಂಡರಿಗೆ ಹಾಕಿದ್ದೇವೆ ನೋಡಿ. ಇದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡಿಟ್ಟ ಹಲಸಿನ ಹಣ್ಣಿನ ಪಾಕ ಹಾಕ್ತಾ ಇದ್ದೇವೆ ನೋಡಿ. ಒಟ್ಟಿಗೆ ಹಾಕಲಿಕ್ಕೆ ಕಷ್ಟ ಆಗ್ತದೆ ನಮಗೆ, ಮತ್ತು ಸ್ವಲ್ಪ ಅಲ್ಲ ನಾವು ಮಾಡೋದು, ತುಂಬ ಮಾಡ್ತಿದ್ದೇವೆ ಮನೇಲಿ, ನೆಂಟರುಗಳೆಲ್ಲ ಇದ್ದರು. ಹಾಗಾಗಿ ಹಿಟ್ಟು ಜಾಸ್ತಿ ನೈಸ್ ಆಗಬೇಕಲ್ಲಿ ಇಲ್ಲ. ಈ ಹಿಟ್ಟಿಗೆ ಇನ್ನು ಮೆಣಸಿನ ಕಾಳು ಉಂಟಲ್ಲ, ಕರಿಮೆಣಸಿನ ಕಾಳು, ಅದು ಹಾಕಬೇಕು. ಹಾಗೆ ಕೊಬ್ಬರಿ ಉಂಟಲ್ಲ, ಅದನ್ನು ಕಟ್ ಮಾಡಿ ಹಾಕಬೇಕು. ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸೆಲ್ಲ ಆದ ಮೇಲೆ ಸಾಗುವಾನಿ ಮರದ ಎಲೆ ತಂದಿದ್ದೇವಲ್ಲ, ಅದಕ್ಕೆ ಈ ಥರ ಚೆನ್ನಾಗಿ ಹಾಕ್ಕೊಳ್ಬೇಕು. ಹಾಗೆ ಮಡಚ್ಕೊಳ್ಬೇಕು. ಮಡಚುವಾಗ ಜಾಗ್ರತೆ, ಯಾಕಂದರೆ ಎಲೆ ಸಹ ಹರಿಬಾರ್ದು, ಆಚೆಗೆ ಹಿಟ್ಟು ಸಹ ಜಾರಬಾರ್ದು. ಆ ಥರ ಇಟ್ಕೊಳ್ಬೇಕು. ಮತ್ತು ಇದರ ಹಿಟ್ಟು ಜಾಸ್ತಿ ನೀರಾಗದಾಗೆ ನೋಡ್ಕೊಳ್ಬೇಕು. ಇಲ್ಲಾಂದರೆ ನೀರಾದರೆ ಎಲೆಯಿಂದ ಸೈಡಿಂದೆಲ್ಲ ಹೋಗ್ತದೆ. ಸೊ ನಮ್ಮ ಪಾಕ ಕರೆಕ್ಟಾಗಿದೆ ನೋಡಿ. ಈಗ ಬೈಲಿಕ್ಕೆ ಇಡ್ತಾ ಇದ್ದೇವೆ. ಈ ಥರ ಬೈಲಿಕ್ಕೆ ಇಡುವಾಗ ಸಹ ಜಾಗ್ರತೆಯಲ್ಲಿ ಇಡಬೇಕು, ಯಾಕಂದರೆ ಎಲೆ ಅಲ್ಲ, ತುಂಬ ಜಾಗ್ರತೆಯಲ್ಲಿ ಇಟ್ಕೊಳ್ಬೇಕು. ಇದು ಚೆಂದ ಬೆಂದ ತಕ್ಷಣ ಎಲೆದು ಕಲರೇ ಚೇಂಜ್ ಆಗ್ತದೆ, ಒಂಥರ ಬ್ರೌನಿಶ್ ಆಗ್ತದೆ. ಆ ಗಟ್ಟಿಗೆ ಸಹ ಕಲರ್ ಅಂಟಿಕೊಳ್ತದೆ, ಮೆರೂನ್ ಟೈಪ್ ಇದು ಕಲರ್ ಅಂಟಿಕೊಳ್ತದೆ. ಎಳ್ತೆ ಎಲೆ ಆದರೆ ಗೊತ್ತಾಗೋದಿಲ್ಲ, ಬೆಳೆದ ಎಲೆ ಆದರೆ ಕಲರ್ ಅಂಟಿಕೊಳ್ತದೆ ನೋಡಿ. ಹಲಸಿನ ಹಣ್ಣಿನ ಗಟ್ಟಿ ಸರ್ವಿಯಲು ಸಿದ್ಧ. ಈ ಥರ ವಿಡಿಯೋ ಬೇಕೇಳಿದರೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.